ನೋಡು, ನಾನಿನ್ ತಾಯಿ ಇದ್ದಾಗೆ ಧೈರ್ಯವಾಗಿ ಹೇಳು. ಹೇಳಮ್ಮ. ನಮ್ ತಾಯಿ ಹೇಳಿದ್ರು, ನಾನ್ ಚಿಕ್ಕ ಮಗು ಆಗಿದ್ದಾಗ ನನಗ್ ಗಂಡ ಹೆಂಡತಿನೋ ಮಾತಿಗೆ ಅರ್ಥ ಗೊತ್ತಾಗೋಕ್ ಮುಂಚೆನೆ ನನಗ್ ಮದ್ವೆ ಮಾಡ್ಬಿಟ್ರಂತೆ. ನಮ್ ತಂದೆಗೂ ಗಂಡಿನ ತಂದೆಗೂ ದುಡ್ಡಿನ ವಿಷಯಕ್ಕೆ ಜಗಳ ಆಗಿ ನಮ್ಮ ಮಾವ ಈ ಮದ್ವೆನೇ ನಡೀಲಿಲ್ಲ ಅಂತ ಅನ್ಕೋತೀನಿ. ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ನಮ್ ತಾಳಿನ ಕಿತ್ತೆಸ್ಬಿಟ್ರಂತೆ. ಅವತ್ತೆ ಎಲ್ಲ ಬಂದು ನಾನು ಹರಿದೋಯ್ತು ಅಂತ ಆ ಊರನ್ನೇ ಬಿಟ್ಟು ಬೇರೆ ಕಡೆಗೆ ಬಂದ್ಬಿಟ್ರಂತೆ. ತಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಆಮೇಲೆ ಗೊತ್ತಾಗಿ ಸಾಯೋವಾಗ ಕಣ್ಣೀರ್ ಸುರಿಸ್ತಾ ನನ್ನ ಹೇಗಾದ್ರೂ ಮಾಡಿ ಅದೇ ಗಂಡನ ಮನೆಗೆ ಸೇರಿಸ್ಬೇಕು ಅಂತ ಮಾತ್ ತಗೊಂಡ್ರಂತೆ. ಈಗ ನನ್ನ ಮದ್ವೆ ಆದವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನೀವೇ ಹೇಳಿಮ್ಮ, ನಾನೇನ್ ಮಾಡ್ಲಿ? ನಿಮ್ ತಾಯಿ ನನ್ನ ಪರಿಸ್ಥಿತಿನ ನೋಡಿ ನಮ್ಮಮ್ಮನು ಕಣ್ಣೀರ್ ಹಾಕ್ತಾ ಇದ್ದಾರೆ. ನಿಮ್ ಮನೆ ಇಲ್ಲಮ್ಮ? ಇಲ್ಲೇ 4ನೇ ಬ್ಲಾಕ್ ಅಲ್ಲಿ. ನಡಿಯಮ್ಮ, ನಾನು ನಿಮ್ ಮನೆ ಬರ್ಬೇಕು, ನಿಮ್ ತಾಯಿ ನೋಡ್ಬೇಕು. ಬಾ ಬಾಮ್ಮ. ಅಮ್ಮ ಅಮ್ಮ. ಏನಮ್ಮ? ಇವರು ಜಯ. ಅನ್ಪೂರ್ಣ. ಜಯ, ನಿನ್ನ ಮಗಳ? ಹೌದನ್ಪೂರ್ಣ. ಆಶಾ, 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 ನನ್ ಸೊಸೆ, ನನ್ ಸೊಸೆ. ದೇವ್ರು ನಿಜವಾಗ್ಲೂ ಇದ್ದಾನೆ. ನಾನು ಇಷ್ಟು ದಿವಸ ದೇವ್ರ ಗುಡಿ ಸುತ್ತಿದ್ದು ಸಾರ್ಥಕ ಆಯ್ತು. ನನ್ ದೇವ್ರು ನನಗೆ ವರ ಕೊಟ್ಬಿಟ್ಟ. ನನ್ ದೇವ್ರು ನನಗೆ ವರ ಕೊಟ್ಟ. ಜಯ, ನನ್ ಮಗ ಮದುವೆ ವಯಸ್ಸಿಗೆ ಬಂದಾಗ ನಾವು ನಿಮ್ಮನ್ನ ಹುಡುಕ್ದಿರೋ ಸ್ಥಳನೇ ಇಲ್ಲ. ಆದ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ನಮ್ಮ ಯಜಮಾನರು ಎಷ್ಟೋ ಒದ್ದಾಡಿದ್ರು, ಪ್ರಯೋಜನ ಆಗ್ಲಿಲ್ಲ. ನಿಮ್ ಕಣ್ಣೀರ್ನ ಶಾಪನೋ ಏನೋ, ಮತ್ತೆ ಮದುವೆ ಆದ ನನ್ನ ಮಗನ ಹೆಂಡತಿನೂ ಉಳಿಲಿಲ್ಲ. ದೇವ್ರು ನನಗೆ ಬೇಕಾದಷ್ಟು ಐಶ್ವರ್ಯ ಕೊಟ್ಟ, ಆದ್ರೆ ನನ್ನ ಮನಸ್ಸಿಗೆ ಬೇಕಾದ ಶಾಂತಿ ಮಾತ್ರ ಕೊಡ್ಲಿಲ್ಲ. ಶಾಂತಿ ಕೊಡ್ಲಿಲ್ಲಮ್ಮ. ನಾವು ಮಾಡಿದ ತಪ್ಪಿಗೆ ಕ್ಷಮೆ ಸಿಗುತ್ತೋ ಇಲ್ವೋ ಅಂತ ತಿಳ್ಕೊಂಡಿದ್ದಾಗ ನನ್ನ ಆಶಾ ನನಗೆ ಸಿಕ್ಬಿಟ್ಲು. ನನ್ನ ಸೊಸೆ ನನಗೆ ಸಿಕ್ಬಿಟ್ಲು. ಜಯ, ಆಗಿದ್ದೆಲ್ಲ ಒಂದು ಕೆಟ್ಟ ಮನ್ಸು ಅಂತ ಮರ್ತು ಬಿಡು. ನನ್ನ ಸೊಸೆನ ನನ್ನ ಮನೆ ತುಂಬಿಸ್ಕೊಡ್ತೀಯ? ಅನ್ಪೂರ್ಣ, ನೀನ್ ಹೇಳ್ತಿರೋದ್ ನಿಜನಾ? ಹಾ, ನಿಜ, ಸತ್ಯವಾಗ್ಲು. ಅನ್ಪೂರ್ಣ, ನಮ್ಮ ಯಜಮಾನ್ರು ಸಾಯೋಕ್ ಮುಂಚೆ ನೀನ್ ಎಲ್ಲಿದ್ರು ಹುಡುಕಿ ಆಶಾ ನಿನ್ ಮನೆ ಸೇರಿಸ್ಬೇಕು ಅಂತ ಹೇಳಿ ಕಣ್ ಮುಚ್ಚಿದ್ರು. ಅವರ ಆಸೆ ಇವತ್ತು ನೆರವೇರ್ತು. ಆಶಾ, ಕತ್ಲಾಗಿರೋ ನಮ್ಮನೆ ನಿನ್ನಿಂದ ಬೆಳಕಾಗ್ಲಿ. ನಡಿಯಮ್ಮ, ದೇವ್ರಿಗೆ ದೀಪ ಹಚ್ಚು. ಬಾಮ್ಮ ಆಶಾ. ದೇವ್ರೆ, ನನ್ನ ಮೇಲೆ ಕರುಣೆ ತೋರಿಸಿ ಮತ್ತೆ ಈ ಮನೆಯಲ್ಲಿ ನಗು ತುಂಬೋ ಹಾಗೆ ಮಾಡಿದೆ. ನಾನು ನಿನ್ನ ಇಷ್ಟು ದಿವಸ ಪೂಜೆ ಮಾಡಿದ್ದು ಸಾರ್ಥಕ ಆಯ್ತಪ್ಪ, ಸಾರ್ಥಕ ಆಯ್ತು. ಅಮ್ಮ. ರಾಜು, ಏನಿವತ್ತು ವಿಶೇಷ ಪೂಜೆನಾ? ರಾಜು, ನಿನ್ಗೊಂದು ಸಂತೋಷ ಸಮಾಚಾರ. ಏನದು? ನಿನ್ಗೆ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಯ್ತು ಅಂತ ಹೇಳ್ತಾ ಇದ್ವಲ್ಲ, ನೆನಪಿದೆ ತಾನೆ? ನೀವೆಲ್ಲ ಹೇಳ್ತಿದ್ರಲ್ಲ, ಅಷ್ಟೇ ಜ್ಞಾಪಕ ಇರೋದು. ಆ ಹುಡುಗಿ ಸಿಕ್ಬಿಟ್ಲು, ಮನೆ ಕರ್ಕೊಂಡ್ ಬಂದಿದ್ದೀನಿ. ಹಾ, ಯಾಕಮ್ಮ? ಏನೋ ಯಾಕೆ ಅಂತ ಕೇಳ್ತಿದ್ಯಾ? ಈ ಮನೆಗೆ ಅಂತ ಒಂದು ಹೆಣ್ಣು ದಿಕ್ಕು ಬೇಡವೇನು? ನಿನಗೊಬ್ಳು ಹೆಂಡತಿ ಬೇಕು, ಆ ಮಗುಗೊಂದು ತಾಯಿ ಬೇಕು, ಅದಕ್ಕೆ ಕರ್ಕೊಂಡ್ ಬಂದೆ. ಏನಮ್ಮ ನೀನು? ಆ ಹುಡುಗಿನ ಮನೆಗೆ ಕರ್ಕೊಂಡು ಬರೋಕ್ ಮುಂಚೆ ನನಗೊಂದು ಮಾತು ಹೇಳ್ಬಾರ್ದಾಗಿತ್ತ? ಅಲ್ವೋ, ನೀನ್ ತಾಳಿ ಕಟ್ಟಿದ ಹುಡುಗಿ ನಿನ್ನೆ ನೆನ್ಸ್ಕೊಂಡು ಎಲ್ಲೋ ಕಣ್ಣೀರ್ ಹಾಕ್ತಾ ಇದ್ರೆ ನಾನ್ ನೋಡ್ಕೊಂಡು ಹೇಗೋ ಸುಮ್ನಿರ್ಲಿ? ಹೆಣ್ಣಿನ ಕಣ್ಣೀರ್ ಒಳ್ಳೇದಲ್ಲಪ್ಪ, ಅವಳು ಈ ಮನೆ ಮಹಾಲಕ್ಷ್ಮಿ. ನೋಡು, ನಾನ್ ನಿನ್ ತಾಯಿ ಹೇಳ್ತಾ ಇದ್ದೀನಿ. ನಾನ್ ಏನ್ ಹೇಳ್ತಾ ಇದ್ದೀನೋ ಅದು ನಿನ್ ಒಳ್ಳೇದಕ್ಕೋಸ್ಕರ. ಮೇಲೆ ಅವಳು ಒಬ್ಳೇ ಇದ್ದಾಳೆ, ಹೋಗಿ ಮಾತಾಡ್ಸಪ್ಪ.
ಏನಿದು ನೀನ್ ಹೇಳ್ತಿರೋದು ನಿಜವೋ ಕನಸೋ? ಕನಸಲ್ಲಪ್ಪ, ನಿಜವಾಗ್ಲೂ ಹೌದು. ನನ್ನಮ್ಮು. ಎಂಥ ಕೆಲಸ ಮಾಡ್ಬಿಟ್ಟಿಯಮ್ಮ ನೀನು. ರಾಜು, ನನ್ನ ಮನಸ್ಸು ನೋಯಿಸ್ಬೇಡಪ್ಪ. ಹೋಗು, ಹೋಗಪ್ಪ, ಹೋಗು. ಯೋಚನೆ ಮಾಡ್ಬೇಡಿ ಅತ್ತೆ, ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮ್ ಮಗನ ನನ್ನವರಾಗಿ ಮಾಡ್ಕೊಂಡೇ ಮಾಡ್ಕೋತೀನಿ. ಈ ಪರೀಕ್ಷೆಯಲ್ಲಿ ಎಷ್ಟೇ ಕಷ್ಟ ಬಂದ್ರು ಗೆದ್ದೇ ಗೆಲ್ತೀನಿ. ಇನ್ನೇನೆ ಮನೆ ಸೊಸೆಯಾಗಿ ಬಲಗಾಲಿಟ್ಟು ಒಳಗೆ ಬರ್ತಾ ಇದ್ದೀನಿ. ತಿನ್ನೋ, ಯಾಕೆ ತಿಂದೆ ಹಾಗೆ ಕೂತಿದೀಯಾ? ಏನ್ ಯೋಚನೆ ಮಾಡ್ತಾ ಇದ್ದೀಯಾ? ಅಲ್ಲಮ್ಮ, ಒಂದೆರಡು ದಿವಸ ನಾ ಬೊಂಬಾಯಿಗೆ ಹೋಗಿ ಬರೋದ್ರಲ್ಲೇ ಪ್ರಪಂಚದಲ್ಲಿ ಎಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದೆ. ಪ್ರಪಂಚದಲ್ಲಿ ಎಲ್ಲಿ ಬದಲಾವಣೆ ಆಯ್ತು? ಆಶನ್ ಜೀವನದಲ್ಲಿ ಬದಲಾವಣೆ ಆಯ್ತು ಅಷ್ಟೇ. ತಗೊಳ್ಳಿ ಕಾಫಿ. ಸಕ್ಕರೆ ಸರಿಯಾಗಿದೆಯಾ ನೋಡಿ. ನೀನೇನ್ ಕೊಟ್ರು ಸಿಹಿಯಾಗೇ ಇರುತ್ತೆ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ಬೇಕಾ? ಹೋಗಿಪ್ಪ. ಸಿಹಿಯಾಗೂ ಇದೆ, ಬಿಸಿ ಬಿಸಿಯಾಗೂ ಇದೆ. ಕುಡಿರಿ. ಏನ್ ಕೊಡ್ಲಿ ಸರ್? ಒಂದು ಕಾಫಿ ತಗೊಂಡ್ಬನ್ನಿ. ಕಾಫಿ ಸರ್?
ಥ್ಯಾಂಕ್ ಯು. For more updates, like, comment, subscribe to our channel.